ನನ್ಗೆ ಗ್ಯಾಸ್ ಹಾಕೊಂಡೆ ಹೋಗೋದಾಗದೆ ಒಂದು 600 ರೂಪಾಯಿ ದುಡಿಯೋದು, ಮಿಕ್ಕಿ ತಂದು ಇಲ್ಲಿ 1000 ರೂಪಾಯಿ ಗ್ಯಾಸ್ ಹಾಕು. 105 ರೂಪಾಯಿ ಒಂದ್ ಕಡೆ, ಇಲ್ಲಿ 90 ರೂಪಾಯಿ. ಬಹಳ ಕಷ್ಟ ಆಗಿದೆ ಮೇಡಮ್. ನಾವು ಅಲ್ಲಿ ಒಂದು 30 ವರ್ಷದಿಂದ ಆಟ ಓಡಿಸ್ತಾ ಇದೀವಿ. ಇದು ಬಿಟ್ಟು ಏನು ಮಾಡಕ್ ಆಗ್ತಾ ಇಲ್ಲ. ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಕ್ಕದೆ ನಾವು ಹೋಗಿ ರೋಡಲ್ಲಿ ದುಡಿಯೋಣ ಅಂದ್ರೆ ಈ ಬೈಕ್ ಟ್ಯಾಕ್ಸಿಗಳು ಕಾಟ, ಅವನ್ನ ಅವಾಯ್ಡ್ ಮಾಡಿ ಇದನ್ನು ಮಾಡೋದು ಬಹಳ ಕಷ್ಟ ಆಯ್ತದೆ. ನಮ್ಮ ಮನೆ ನನ್ನ ಮಗ ಒಂದು ದೊಡ್ಡ ಮಗ, ಅವನು ಅಬ್ನಾರ್ಮಲ್ ಮಗ, ಅವನು ನೋಡಕ್ ಹಂಗೆ ಕಾಣೋದೇ ಇಲ್ಲ. ಈ ತರ ಇದೆ ಮೇಡಮ್ ಪ್ರಾಬ್ಲಮ್. ಕಷ್ಟ ಬಡವ್ರಿಗೆ ಶ್ರೀಮಂತರಿಗೆ ಅಂತೆಲ್ಲ ಎಲ್ಲಾರ್ಗು ಸರಿಸಮ ಬರುತ್ತೆ. ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ಇವತ್ತೇನೋ ಉನ್ನತ ಅಧಿಕಾರದಲ್ಲಿ ಇರ್ಬೋದು, ಅವರು ಸೇರ್ಬೋದು. ನಾಳೆ ಬೆಳಗ್ಗೆ ಕಾಲಚಕ್ರ ಸಿಕ್ಕಿ ಕೆಳಗೆ ಬರ್ತಾರೆ. ಅವಾಗ ನಮ್ಮ ಹತ್ರಕ್ಕೆ ಓಡ್ ಬರ್ತಾರೆ. ನಾವು ಆಟೋದವ್ರ ಕಡೆ ಇರ್ತೀವಿ, ನಮಗ್ ಬೇಕು, ನಮಗ್ ಬನ್ನಿ ಅಂತ. ಅವಾಗ ನಾವು ಅಲ್ಲಿರ್ತೀವಿ. ನಾವು ಅವಾಗ ನಮ್ಗೆ ತಲೆ ನಿಲ್ಲಲ್ಲ. ಅವಾಗ ತಿರ್ಗು ನಾವು ಅವ್ರ ತರ ಮಾತಾಡ್ಬೇಕಾಗುತ್ತೆ. ತಿರ್ಗು ನಮ್ಗೆ ಇದೇ ಪರಿಸ್ಥಿತಿ ಬರುತ್ತೆ. ಅದೇ ನಾವು ಅವ್ರಿಗೆ ಏನೋ ಒಂಥರ ಸೌತಿ ಮಕ್ಳಿದ್ದಂಗೆ ನಾವೇನೋ ₹1 ಟ್ಯಾಕ್ಸ್ ಕಟ್ಟಲ್ಲ. ನಮ್ ಕಡೆಯಿಂದ ಅವ್ರಿಗೆ ಏನು ₹1 ಸರ್ಕಾರಕ್ಕೆ ಏನು ಸಿಗ್ತಲ್ಲ. ಅವರೇ ನಮ್ಗೆಲ್ಲ ನಮ್ಮ ಮನೆ ಇಡೀ ನಮ್ಮ ಆಡೋ ಡಿಪಾರ್ಟ್ಮೆಂಟ್ ಮನೆಗಳಿಗೇನೋ ಅವರೇ ತಂದು ಹಾಕಿರೋ ತರ ವರ್ಕ್ ಮಾಡ್ತಾರ ಅವ್ರು. ಆತರ ನಮ್ಮನ್ನ ಚೀಪ್ ಆಗಿ ನೋಡ್ತಾ ಇದಾರೆ. ಮೊನ್ನೆ ಹೋಟೆಲ್ಗಳಿಗೆ ಸಿಗಲ್ಲ ಅಂದಿದ ತಕ್ಷಣ ಎಷ್ಟು ಬೇಗ ಸ್ಪಂದಿಸ್ತು. ಫಸ್ಟ್ ಹೋಟೆಲ್ಗಳು ಕೊಡಬೇಕು ಮೇಡಮ್. ಅದೇ ಮೇಯ್ನು ಪಬ್ಲಿಕ್ ತೊಂದರೆ ಆಯ್ತಿದಂಗೆ ಸರ್ಕಾರ ಓಡ್ ಬರುತ್ತೆ. ಪಬ್ಲಿಕ್ ಕಡೆ ಸರ್ಕಾರ ಇರುತ್ತೆ. ಪ್ಲಸ್ ಒಂದು ವರ್ಗದ ಕಡೆ ಒಂದ್ ಕಡೆ ಓಲಲ್ಲ ಅವರು. ಅದೇ ಇದಕ್ಕೆ ಪೆಟ್ರೋಲು ಪ್ಲಸ್ ಡೀಸೆಲ್ ಸ್ಟಾಕ್ ಆಗ್ಲಿ ನೋಡಿ, ಅವಾಗ ಕೇಂದ್ರ ಸರ್ಕಾರನೇ ಓಡ್ ಬಂದ್ಬಿಡುತ್ತೆ. ಬರೀ ಸ್ಟೇಟ್ ಅಲ್ಲ, ಕೇಂದ್ರ ಸರ್ಕಾರನೇ ಓಡ್ ಬಂದು ಅವ್ರು ಸ್ಪಂದನೆ ಮಾಡ್ತಾರೆ. ಇದ್ರ ಬಗ್ಗೆ ಅದೇ ನಾವೇ ರೋಡ್ಗೆ ನಾವೇ ಹೊಡೆದಾಡ್ಬೇಕು ರೋಡಲ್ಲಿ. ಮುಖ್ಯಮಂತ್ರಿಗಳು ಮತ್ತು ಅವರ ಸಂಬಂಧಪಟ್ಟ ವ್ಯಕ್ತಿಗಳು ಇದನ್ನ ಆಲೋಚನೆ ಮಾಡಬೇಕು. ಜನಗಳಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆಯಿಂದ ಅವ್ರು ಏನು ಯೋಚನೆ ಮಾಡಿ ಯಾವ ರೀತಿ ಸಮಸ್ಯೆ ಬಗೆಹರಿಸಬೇಕಂತ ದೊಡ್ಡ ವ್ಯಕ್ತಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಪರಿಹಾರ ತರಬೇಕು. ಅವರೇ ಪರಿಹಾರ ತರಲಿಲ್ಲ ಅಂದ್ರೆ ನಾವ್ ಎಲ್ಲಿಂದ ಪರಿಹಾರ ಹುಡ್ಕೋದು? ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ, ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ಬೆಲೆ ಆಗ್ತಾ ಇದೆ. ಬಟ್ ಏನು ಅದನ್ನ ಆಲೋಚನೆ ಮಾಡಿ ನಮ್ಮ ಕರ್ನಾಟಕ ಎಷ್ಟು ಬೇಕು ಬೆಲೆ ನಾವು ಕನ್ಫರ್ಮ್ ಮಾಡಿ ಅದನ್ನ ಸ್ವಲ್ಪ ಒಂದು ನಿಯಮಕ್ಕೆ ತಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ನಮ್ಮಿಂದ ಪಬ್ಲಿಕ್ಗೂ ಅನುಕೂಲ ಆಗುತ್ತೆ, ಪಬ್ಲಿಕ್ ಇಂದ ನಮಗೂ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಇದನ್ನ ನಮ್ ಕಡೆ ನಾವು ಬದುಕ್ತಾ ಇರೋದು. ಬೇರೆ ಕೆಲಸ ಇಲ್ಲ, ಬೇರೆ ದುಡ್ಡಿಲ್ಲ. ಎಲ್ಲ ಹೋದ್ರು ಕೂಲಿಗೆ ಹೋಗ್ಬೇಕು. ಕೂಲಿಗೆ ಹೋಗೋಕೆ ಆಗಲ್ಲ ಇವಾಗ. ಆಟೋ ಡ್ರೈವರ್ಗಳು ಯಾವಾಗಿಂದ 8 ರೂಪಾಯಿ ಪೆಟ್ರೋಲ್ ಇರುವಾಗಲಿಂದ ಓಡಿಸ್ತಾ ಇದೀವಿ ಗಾಡಿ. ಇಲ್ಲಿವರೆಗೆ ನಮಗೆ ಸರ್ಕಾರ ಆಗಲಿ ಒಂದು ಕಾನೂನಾಗಲಿ ಇದುವರೆಗೆ ಯಾವ್ದು ನಮ್ಗೆ ಜಾರಿಗೆ ತಂದಿಲ್ಲ. ಈ ಒಂದು ಉದಾಹರಣೆ ಏನಂದ್ರೆ ಎಲ್ಲ ಕುಂತ್ಕೊಂಡು ಒಂದು ಚರ್ಚೆ ಮಾಡಬೇಕು. ಜನಗಳಿಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಇದನ್ನ ಏನ್ ಮಾಡ್ಬೋದು, ಹೇಗೆ ಮಾಡಿದ್ರೆ ಹೇಗೆ ಬಗೆಹರಿಯುತ್ತೆ, ಏನ್ ಮಾಡಿದ್ರೆ ಜನಗಳಿಗೆ ಕಷ್ಟ ನೀಗಿಸ್ಬೋದು, ಆಟೋ ಡ್ರೈವರ್ಗಳಿಗೆ ಏನು ಮಾಡ್ಬೋದು ಅಂತ ಬಗೆಹರಿಸಿ ಎಲ್ಲ ಆಗುತ್ತೆ. ಇವ್ರು ಏನು ಯೋಚನೆ ಮಾಡ್ದೇನೆ ಬೆಲೆ ಆಗೋಯ್ತಪ್ಪ ನೀ ಕಟ್ಕೊಡಿ. ನಾವು ಎಲ್ಲಿಂದ ಆಗ್ತಾ ಇರೋದು? 1 ಲೀಟರ್ ಪೆಟ್ರೋಲ್ 100 ರೂಪಾಯಿ ಅಂತ ಇಟ್ಕೊಳ್ಳಿ, ಕೊಡೋದೇ ಮಿನಿಮಮ್ ಅಂತಾರೆ. ನಾವೇನು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಮೀಟರ್ ಕಾನೂನು ಬರ್ತಾರೆ. ಯಾಕಪ್ಪ ಜಾಸ್ತಿ ಕೇಳ್ದೆ ನೀನು ಅಂತ? ಸರ್ಕಾರಕ್ಕೆ ಏನಕ್ಕೆ ಇವ್ರು ಕೇಳಲ್ಲ? ಇವರು ಸರ್ಕಾರಕ್ಕೆ ಏನು ಕೇಳಲ್ಲ? ಇವರು ಕೇಳಬೇಕು. ಒಂದು ಆಲೋಚನೆ ಮಾಡಿ ಒಂದು ಬಗೆಹರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಹೇಳೋದಷ್ಟೇನೆ, ಉಪಮಂತ್ರಿಗಳಿಗೆ ಹೇಳೋಷ್ಟೇನೆ, ಇಂಧನ ಸಚಿವರು ಹೇಳೋದಷ್ಟೇನೆ. ಕುಂತ್ಕೊಂಡು ಒಂದು ಪರಿಹಾರ ಮಾಡಿ ಯಾವುದೋ ಒಂದು ಅನುಕೂಲ ಮಾಡಿಕೊಡಿ. ಅಷ್ಟೇ ನಮಗೆ ಬೇಕಾಗಿರೋದು. ನಮ್ಗೇನು ಹೆಚ್ಚಿಗೆ ಬೇಕಾಗಿಲ್ಲ. ಮುಂದಕ್ಕೇನು ಕ್ರಮ ಇಲ್ಲ. ನಮ್ಮ ಕೈಲಿ ಏನಿದೆ? ನಮ್ಮ ಸರ್ಕಾರದಲ್ಲಿ ಇರೋದು ಕೈ, ನಮ್ದು ಏನಿಲ್ಲ ಇಲ್ಲಿ. ನಮಗೆ ಸರ್ಕಾರಕ್ಕೆ ಒಂದು ಬಿಟ್ರೆ ಅವ್ರ ಕೈಲಿ ಇರೋದು, ನಮ್ಮ ಕೈಲಿ ಏನಿಲ್ಲ. ಅವ್ರು ಏನು ಮಾಡ್ತೋ ಅದನ್ನ ಬಗೆಹರಿಸೋ ಮಾತ್ರ ನಾವು ಬಗೆಹರಿಸ್ಕೊಂಡು ಹೋಗ್ತೀವಿ. ಅವರೇ ಬಗೆಹರಿಸಿಲ್ಲ ಅಂದ್ರೆ ಎಲ್ಲಿಂದ ಬಗೆಹರಿಸಾಗೋಗುತ್ತೆ? ನಾವು ಅದನ್ನ ಕ್ವಶನ್ ಮಾರ್ಕು ಅವರು ಇದು ಮಾಡಬೇಕು. ಇವ್ರು ಈ ತರ ಮಾತಾಡಿದ್ರೆ ನಾವೇನು ಮಾಡ್ಬೋದು ಅಂತ ಅದೊಂದು ಇದನ್ನ ಮಾಡಿದ್ರೆ ನನಗೊಬ್ಬನಿಗೆ ಎಲ್ಲ ಅನುಕೂಲ ಆಗಿರೋದು. ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಎಲ್ಲ ಡ್ರೈವರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಆಟೋದಾಗಿರ್ಬೋದು, ಕಾರ್ನಗಾರವಾಗಿರ್ಬೋದು, ಬಸ್ನವ್ರಿಗೆ ಎಲ್ರಿಗೂ ಒಂದು ಅನುಕೂಲ ಮಾಡಿಕೊಟ್ರೆ ಆಗುತ್ತೆ. ಇವ್ರು ಪರಿಹಾರ ಮಾಡ್ಬೇಕಷ್ಟೇ. ಅದನ್ನು ಪರಿಹಾರ ಮಾಡಿದ್ರೆ ಆಗುತ್ತೆ. ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಓಳೆ ಅವ್ರು ಏನಾರ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅಂತಲ್ಲ. ಸ್ವಲ್ಪ ಯೋಚನೆ ಮಾಡಿ ಪರಿಹಾರ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಯಾವತ್ತೂ ಕೂಡ ಹಿಂಗೆ ಬರುತ್ತೆ ಅಂತ ತಿಳ್ಕೊಂಡೇ ಇರಲಿಲ್ಲ. ಯಾವತ್ತೂ ಕೂಡ ನೋಡಿ ಇಷ್ಟು ಕ್ಯೂ ನಿಂತಿದೆ ಇಲ್ಲ. ನಮಗಂತೂ ನೋಡಿ ಮಧ್ಯಾಹ್ನ ಆಗೋಯ್ತು, ಇನ್ನೊಂದು ಡ್ಯೂಟಿನೇ ಇಲ್ಲ ನೋಡಿ. ಇನ್ನೊಂದು ಡ್ಯೂಟಿ ಮಾಡಿ ನಾವು ಯಾವಾಗ ಸಂಪಾದನೆ ಮಾಡೋದು, ಯಾವಾಗ ರಾತ್ರಿ ಹೋಗೋದು ಹೇಳಿ ನೋಡೋಣ ನೀವೇ. ಎಷ್ಟು 9:30 ಬಂದವನು ನೋಡಿ, 12:45. ಎಷ್ಟಾಯ್ತು ಇಲ್ಲಿ? 3 ಅವರ್ ಆಗೈತಿ. ಇಲ್ಲೇ 3 ಅವರಿಂದ ಈ ಥರ ಆದ ಅಂದರೆ ಹೆಂಗೆ ಬಿಸ್ನೆಸ್ ಮಾಡೋದು, ಮನೆ ಸಾಕೋದು. ನೆಕ್ಸ್ಟ್ ನೋಡಿ ಅಡ್ಮಿಷನ್ಗಳು ಬಂದ್ಬಿಡುತ್ತೆ.
ಬರೋ ತಿಂಗಳಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡೋಣ ಇದಕ್ಕೆ ಪರಿಹಾರ ನೀವ್ ಹೇಳಿ? BP ಶುಗರ್ ಐತೆ ಮೇಡಮ್ ನಮ್ಗೆ, ಏನ್ ಮಾಡೋದು? ಟೆನ್ಷನ್ ಮಾಡ್ಕೊಂಡ್ರೆ ಆಗಲ್ಲ, ತಲೆ ತಿರುಗುತ್ತೆ. ಮತ್ತೆ ಊಟ ಮಾಡಿದ್ರಾ? ಇನ್ನಿಲ್ಲ, ನಾಷ್ಟ ಒಂದ್ ಮಾಡೋದು ಬಿಟ್ಟು ಇಲ್ಲಿ ಬಂದು ನಾಷ್ಟ ಮುಗಿಸ್ಕೊಂಡು ಇನ್ನೂ ಊಟ ಇಲ್ಲ ನೋಡಿ, ಇಷ್ಟೊತ್ತಾಯ್ತು. ಮಧ್ಯಾಹ್ನ ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟು ನಿಮ್ಗೆ ಇನ್ನೂ 2 ಅವರ್ ಬೇಕು. 1.5 ಅವರ್ ಬೇಕು, 2 ಅವರ್ಸ್ ಅನ್ಕೊಳ್ಳಿ. ಅವ್ರೇನಾದ್ರು ಊಟಕ್ಕೆ ಹೋದ್ರೆ ಅದು ಇಲ್ಲ. ರೇಟ್ 90 ರೂಪಾಯಿ ಏನಾದ್ರು ಮೇಡಮ್, 91 ರೂಪಾಯಿ ಅನ್ಕೊಂತೀನಿ ನಾನು. ಗೌರ್ಮೆಂಟ್ ಬಂದ ಇದು? ಇದು ಗೌರ್ಮೆಂಟ್ ಬಂಕ್ ಮೇಡಮ್. ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಎಲ್ಲ 105, ಈ ಕಡೆ ಎಲ್ಲ ಹೋದ ಅಂದ್ರೆ 105 ಹಂಗೈತೆ. ಈ ಬಂಕಲ್ಲಿ ಒಂದ್ ಸ್ವಲ್ಪ ಕಡಿಮೆ ಐತೆ, ಇದು ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ಕಡಿಮೆ ಐತೆ. ಅದು ಮನೆ ಸರ್? ನಮ್ದು ಇಲ್ಲ ಮೇಡಮ್, ಇದು ಬಿನಿಮಿಲ್ ಚಾಮರಾಜಪೇಟೆ ಹತ್ರ. ಅಲ್ಲೇ ಅದು ಬಂಕ್ ಇಲ್ವಾ? ಅಲ್ಲಿ ಯಾವುದೂ ಇಲ್ಲ ಮೇಡಮ್ ಬಂಕು. ಅದು ಬಿಟ್ರೆ ಅಲ್ಲಿ ಯಾವುದೂ ಇಲ್ಲ ಬಂಕ್ಗಳು. ಆ ಕಡೆ ಹೋದ್ರೆ ಇದು ಇದರ ಹೋಗ್ಬೇಕಾಗತ್ತೆ. ಇಲ್ಲಾಂದ್ರೆ ಇದೊಂದು ಇಲ್ಲಿ ಟೋಟಲ್ ಫುಲ್ ಕ್ಲೋಸ್ ಆಗ್ಬಿಡ್ಬಿಟ್ಟಿದ್ದಾರೆ. ಒಂದೂವರೆ ತಿಂಗಳ ಮೇಲೆ ಐತೆ ಅದು. ನೆಕ್ಸ್ಟ್ ಇದೊಂದೇ ಇರೋದು. ಅದು ಬಿಟ್ರೆ ಕಾಟನ್ಪೇಟೆ, ಅಲ್ಲೂ ಒಂದೊಂದ್ಸಲಿ ಇರುತ್ತೆ, ಒಂದೊಂದ್ಸಲಿ ಇರಲ್ಲ. ಅಷ್ಟೇ ಮೇಡಮ್ ಆಗಿರೋದು. ನೋಡಿ ಹಿಂದೋಡ್ರೆ ಬೇರೆ ಏನಾದ್ರು ಮಾಡ್ತೀವಿ, ಆಲ್ಟರ್ನೇಟ್ ಏನೋ ಮಾಡ್ಕೊಬೇಕು ಬೇರೆ. ಹಿಂಗೆ ಅಂತ ಹಿಂಗೆ ನೋಡಿ, ಮಧ್ಯಾಹ್ನ ಗಂಟೆ ನಾವು ಕಾಯಕ್ಕಾಗಲ್ಲ ಹಿಂಗೆ. ಬೇರೆ ಕೆಲಸ ಏನಾದ್ರು ಬರುತ್ತಾ? ಬೇರೆ ಎಲ್ಲ ಮೇಡಮ್ ಅವಾಗಿಂದ ಇದೆ ಡಿಪಾರ್ಟ್ಮೆಂಟ್. ಆಟನೇ ದೇವ್ರು. ಏನ ಕಷ್ಟ ಆಗ್ಲಿ ಸುಖ ಆಗ್ಲಿ ಇದೇ ಮಾಡ್ಕೊಂಡು ನಡೆಸ್ತಾ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಜೀವನ ಮಾಡ್ಬೇಕು. ಇಲ್ಲಾಂದ್ರೆ ನೋಡ್ಬೇಕು, ನೈಟ್ ಮಾಡ್ಕೊಂಡು ಗ್ಯಾಸ್ ಹಾಕೊಂಡು ಇದು ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ ಮೇಡಮ್.